ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನೋ ಒಂದು ಮಧ್ಯಾಹ್ನ ನಾನು ದುಃಖದ ಒಂದು ಹಾಡನ್ನು ಪ್ರಸಾರ ಮಾಡಿದ್ದೆ. ದುಃಖವನ್ನು ತೊಡ್ಕೊಂಡಿದ್ವಿ. ನೋಡಿ ಸ್ವಾಮಿ, ಬೇಗ ನಮ್ಮ ರಿಸಲ್ಟ್ಗಳನ್ನು ನೀವು ಅನೌನ್ಸ್ಮೆಂಟ್ ಮಾಡಿ. ಮತ್ತು ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗ್ತಾಯಿದೆ. ಆಮೇಲೆ ಅವ್ರಿಗೆ ಓದಲಿಕ್ಕೆ ಬಿಡ್ತಾ ಇಲ್ಲ, ಮ್ಯಾರೇಜ್ ಗೀರೇಜ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ಏನೋ ಕರುಣೆ ಪಟ್ಟು ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಥರ್ಡ್ ಇಯರ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹೌದು ನೋಡಿ, ಲಿಂಕ್ ಕೂಡ ತುಂಬ ಫ್ರೀ ಆಗಿದೆ. ಥರ್ಡ್ ಇಯರ್ದು ಮಾತ್ರ ಅನೌನ್ಸ್ಮೆಂಟ್ ಆಗಿದೆ. ಸೆಕೆಂಡ್ ಇಯರ್ದು ಮತ್ತು ಫಸ್ಟ್ ಇಯರ್ ರಿಸಲ್ಟ್ ಇಲ್ಲಿ ಬರ್ತಾ ಇಲ್ಲ. ನಾನು ಕೂಡ ಚೆಕ್ ಮಾಡಿದೆ ನಮ್ಮ ವಿದ್ಯಾರ್ಥಿಗಳದ್ದು ರಿಸಲ್ಟ್. ಫಸ್ಟ್ ಇಯರ್ದು ರಿಸಲ್ಟ್ ಶೋ ಆಗ್ತಾ ಇಲ್ಲ, ಓನ್ಲಿ ಥರ್ಡ್ ಇಯರ್ದು ಮಾತ್ರ ಶೋ ಆಗ್ತದೆ. ಈ ಒಂದು ಸೆಕೆಂಡ್ ಇಯರ್ದು ಕೂಡ ರಿಸಲ್ಟ್ ಶೋ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನೀವು ಥರ್ಡ್ ಇಯರ್ದವರು ತಮ್ಮ ರಿಸಲ್ಟ್ಗಳು ನೋಡ್ಕೊಳ್ಬೋದು. ಲಿಂಕ್ ಕೂಡ ತುಂಬ ಫ್ರೀ ಆಗಿದೆ. ಮತ್ತು ರಿಸಲ್ಟ್ ಏನಾಗಿದೆ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ರಿಸಲ್ಟ್ ನೋಡಬೇಕು. ಒಂದು 2-3 ದಿನ ಬಿಟ್ಟು ಮಾಡ್ತಾರೋ, ಯಾಕಂದರೆ ಇದು ತುಂಬ ಗದ್ದಲಾಗಬಾರ್ದು ಅಂಥೇಳಿ. ಯಾಕಂದರೆ ಫಸ್ಟ್ ಇಯರ್ ಸೆಕೆಂಡ್ ಥರ್ಡ್ ಇಯರ್ 3 ಅಟ್ ಎ ಟೈಮ್ ಗದ್ದಲಾದರೆ ಏನಾಗುತ್ತೆ ಅಂದರೆ ಎಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಿಂಗೆ ಈ ರೀತಿ ಲಿಂಕನ್ನು ಕೂಡ ಈಸಿಯಾಗಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಥರ್ಡ್ ಇಯರ್ದು ಮೊದಲು ರಿಲೀಸ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಮತ್ತು ಇನ್ನೊಂದು ಏನಪ್ಪ ಅಂತಂದು ಥಿಂಗ್ಸ್, ಎಲ್ಲರೂ ಕೂಡ ಏನು ನಿಮ್ಮ ಒಂದು ರಿಸಲ್ಟ್ಗಳು ಡಿಕ್ಲರೇಷನ್ ಆಗಿದೆ ಅದನ್ನು ತಪ್ಪದೆ ನನ್ನ ಜೊತೆ ಒಂದು ಕಾಮೆಂಟ್ಸ್ ಬಾಕ್ಸಲ್ಲಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ, ಏನು ರಿಸಲ್ಟ್ ಆಗಿದೆ ಅಂಥೇಳಿ. ಆಮೇಲೆ ಯಾರ್ದು ಸಬ್ಜೆಕ್ಟ್ ಫೇಲ್ ಆಗಿದ್ದಾವೆ ಟೆನ್ಷನ್ ತೊಗೋಬೇಡ್ರಿ. ಇನ್ನೂ ರೀವ್ಯಾಲ್ಯೂಯೇಷನ್ ಕೂಡ ಟೈಮ್ ಇರುತ್ತೆ ನಿಮಗೆ. ರೀವ್ಯಾಲ್ಯೂಯೇಷನ್ಗೆ ಕೂಡ ಬಿಡ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ, ನೀವು ನಿಮ್ಮ ರಿಸಲ್ಟನ್ನು ಕೂಡ ಕಾಲೇಜ್ ಡಾಟಾದಲ್ಲಿ ಕೂಡ ಚೆಕ್ ಮಾಡಿಸ್ಬೋದು. ಕಾಲೇಜ್ ಡಾಟಾದಲ್ಲಿ ಕೂಡ ರಿಸಲ್ಟ್ ಬರುತ್ತೆ, ಅಲ್ಲಿ ಕೂಡ ಒಂದು ಸಲ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನೀವು ಫೇಲ್ ಆಗಿದೆಯೋ ಅನ್ನೋದನ್ನು ಕನ್ಫರ್ಮೇಷನ್ ಮಾಡ್ಕೊಳ್ರಿ. ಈಗ ರಿಸಲ್ಟ್ ಅಪ್ಡೇಟ್ ಆಗ್ತಾಯಿದೆ ಅಷ್ಟೇ. ಈಗ ಟೆನ್ಷನ್ ತೊಗೊಳ್ದೆ ನೀವು ಏನಾದರೂ ಫೇಲ್ಗಳಾಗಿದ್ದರೆ ಟೆನ್ಷನ್ ತೊಗೊಬೇಡ್ರಿ. ನಾಳೆ ತನಕ ನೋಡಿರಿ, ಏನಾದರೂ ಬದಲಾವಣೆ ಏನೂ ಆಗಲಿಲ್ಲ, ಫೇಲ್ ಆಗಿತ್ತಪ್ಪ ಅಂತಂದರೆ ರೀವ್ಯಾಲ್ಯೂಯೇಷನ್ ಹಾಕಿರಿ, ಪಾಸಾಗಿ ಬರ್ತಾವೆ. ಎಲ್ಲ ಬರೆದಿದ್ರೆ